ಹಲೋ ನಮಸ್ಕಾರ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಅತಿ ಹೆಚ್ಚು ವ್ಯೂಸ್ ಬಂದಿರೋ ವಿಡಿಯೋ ಇದು ಅಜ್ಜಿ ಮನೆ. ಇದು ನನ್ನ ಹಸ್ಬೆಂಡ್ ಅಜ್ಜಿ ಮನೆ. ಎಲ್ಲರಿಗೂ ಅವ್ರ ಅಜ್ಜಿ ಮನೆ ಅಂದರೆ ತುಂಬ ಇಷ್ಟ ಅಲ್ವಾ. ನಮ್ಮ ಚೈಲ್ಡ್ಹುಡ್ ಅರ್ಧ ಭಾಗ ಅಜ್ಜಿ ಮನೇಲೇ ಕಳೆದಿರ್ತೀವಿ. 100 ವರ್ಷದ ಹಳೆ ಮನೆ ಇದು. 3 ತಲೆಮಾರು ಕಳೆದಿದೆ ಈ ಮನೇಲಿ. ಇವಾಗ ಯಾರು ಈ ಮನೇಲಿ ವಾಸ ಮಾಡ್ತಿಲ್ಲ, ಹಾಗಾಗಿ ಪಾಳು ಬಿದ್ದಿದೆ ಇದು. ಇದ್ರ ಮುಂದೆ ಎಲ್ಲ ರೂಮ್ಸ್ ಇತ್ತಂತೆ, ಆದರೆ ಮಳೆಗೆಲ್ಲ ಜರ್ದು ಬಿದ್ದೋಗ್ಬಿಟ್ಟಿದೆ. ಒಳಗೂ ಅಷ್ಟೇ ತುಂಬ ಜರ್ದೋಗಿದೆ. ಹಾಗೆ ಹಿಂದೆ ಅಮ್ಮ ಏನೋ ನೋಡ್ತಿದ್ರು ಅಂತ ನಾನು ಹೋಗಿ ನೋಡಿದೆ. ಫುಲ್ ಎಲ್ಲ ಕಾಡು ಕೂಡ್ಬಿಟ್ಟಿದೆ. ನನಗೆ ಒಬ್ಳಿಗೆ ಹೋಗೋಕ್ಕೆ ಭಯ ಆಗುತ್ತೆ ಅಂತ ಅಮ್ಮ, ಅತ್ತೆ, ಅಜ್ಜಿ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದೆ. ಹೊರಗಡೆ ನೋಡೋಕ್ಕೆ ಭಯ ಅನಿಸಿದ್ರು ಒಳಗಡೆ ನೋಡೋ ಅಂಥದ್ದಿತ್ತು. ನನ್ನ ಹಸ್ಬೆಂಡ್ ಮುತ್ತಜ್ಜನ ಫೋಟೋ, ಹಾಗೆ ದೇವ್ರ ಫೋಟೋ ಎಲ್ಲ ಇಟ್ಟಿದ್ರು ಬಾಗಿಲಿಗೆ. ಹಳೆ ಬಾಗಿಲು ನೋಡಿ ಎಷ್ಟು ಚೆನ್ನಾಗಿದೆ. ಬಾಗಿಲು ನೋಡೋಕ್ಕೆ ಖುಷಿ ಆಗುತ್ತೆ. ಹಾಗೆ ಕಂಬ ಎಲ್ಲ ನೋಡಿ ಎಷ್ಟು ಹಳೇದು. ಇವರೇ ಮಧು ಅಜ್ಜಿ, ಇವಾಗ ಪ್ರೆಸೆಂಟ್ ಈ ಮನೆ ಓನರು. ಈ ಮನೆ ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಇವ್ರು ಯೂಸ್ ಮಾಡ್ತಿದ್ದ ಹಳೆ ವಸ್ತುಗಳೆಲ್ಲ ಅಲ್ಲೇ ಇತ್ತು. ಇದು ದೀಪ. ಯಾರಿಗೆಲ್ಲ ಈ ಸೀಮೆಣ್ಣೆ ದೀಪ ಗೊತ್ತು ಕಮೆಂಟ್ ಮಾಡಿ. ನಾವು ಚಿಕ್ಕವರಿದ್ದಾಗೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗ ಬಿಡಿ, ಕರೆಂಟ್ ಹೋದ ತಕ್ಷಣ UPS ರೆಡಿ ಇರುತ್ತೆ ಮಕ್ಕಳಿಗೆಲ್ಲ, ಅದ್ರ ಫೀಲೇ ಗೊತ್ತಿರಲ್ಲ. ಇನ್ನು ಒಳಗೇನಿದೆ ನೋಡ್ಕೊಬರೋಣ ಬನ್ನಿ. ಇವ್ರು ಯೂಸ್ ಮಾಡ್ತಿದ್ದ ತುಂಬ ವಸ್ತುಗಳು ಹಾಗೆ ಇತ್ತು. ಅದರಲ್ಲಿ ಚಾಪೆ, ಬೆತ್ತದ ಚಾಪೆ ಇದು ಅಜ್ಜಿನೇ ನೇಯ್ದಿರೋದು. ಈ ಬಾಕ್ಸ್ ಒಳಗೆ ದೀಪ, ಕುಂಕುಮದ ಬಟ್ಲೆಲ್ಲ ಇಟ್ಕೋಬೋದು. ಅಟ್ಟದ ಅಲ್ಗೆ ಎಲ್ಲ ಹೋಗ್ಬಿಟ್ಟು ಒಳಗೆ ಬರ್ತಿದೆ ಬೆಳಕು. ಮುಚ್ಚಿಗೆ ಅಂತ ಅಂತೀವಿ. ಇದು ಹೊರಗಡೆ ಹೋಗೋ ಡೋರು. ಅದ್ರ ನೆಕ್ಸ್ಟು ಅಡುಗೆ ರೂಮ್ ಇತ್ತು. ಹಾಗೆ ಅಟ್ಟ ಕತ್ತ ಕೇಣಿ ಕೂಡ ಇತ್ತು. ಈ ಮನೇಲೆಲ್ಲ ಆವಾಗ 30 ಜನ ವಾಸ ಮಾಡ್ತಿದ್ರಂತೆ. ಇದು ನೋಡಿ ಅಡುಗೆ ರೂಮು. ಪಾತ್ರೆ ಇಟ್ಕೊಳಕ್ಕೆಲ್ಲ ಸ್ಟ್ಯಾಂಡ್ ಇದೆ. ಹಾಗೆ ಪುಟ್ ಪುಟ್ ಗೂಡು ಕೂಡ ಇತ್ತು. ಈ ಹಳೆ ಮನೆ ನೋಡ್ತಾ ಅದ್ರ ಬಗ್ಗೆ ಕೇಳ್ತಾ ನನಗೆ ಬೇರೆನೇ ಫೀಲ್ ಕೊಡ್ತಿತ್ತು. ಯಾರು ಈ ಮನೇಲಿ ವಾಸ ಮಾಡ್ತಲೇ ಇರೋದ್ರಿಂದ ಫುಲ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಹಂಚೆಲ್ಲ ಒಡೆದೋಗ್ಬಿಟ್ಟಿತ್ತು. ಹಂಚೊಡೆದು ಒಳಗೆ ಬರ್ತಿದ್ದೆ ಸೂರ್ಯನ ಬೆಳಕು. ಅಜ್ಜಿ ಹೇಳ್ತಿದ್ದ ಹಳೆ ಸ್ಟೋರಿಗಳೆಲ್ಲ ಕೇಳ್ತಾ ಮನೆ ನೋಡ್ತಾ ಇದ್ವಿ. ಅಮ್ಮ ನೋಡಿ ಅಟ್ಟ ಕತ್ಬಿಟ್ಟಿದ್ದಾರೆ. ಅಮ್ಮ ಹತ್ತಿದ್ ನೋಡಿ ನಾನು ಹತ್ಬೋದು ಅಂದ್ಬಿಟ್ಟು ಹತ್ತಿದೆ. ಇದು ಫುಲ್ ಮಣ್ಣಿನ ಗೋಡೆನೇ ಆಗಿದೆ. ನೋಡಿ ಹೇಗೆ ಕಾಣ್ತಿದೆ ಮಣ್ಣಿಂದಿದು. ಅಟ್ಟಲ್ಲಿ ಏನೂ ಇರಲಿಲ್ಲ. ಫುಲ್ ಅದೂ ಅಷ್ಟೇ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಹೇಳ್ತಿದ್ರು ಚಿಕ್ಕವರಿದ್ದಾಗ ಅಟ್ಟದ ಮೇಲೆಲ್ಲ ಹಾಸ್ಕೊಂಡು ಮಲ್ಕೊಂತಿದ್ರಂತೆ. ಹಳೆ ಮನೆ ವಸ್ತುಗಳೆಲ್ಲ ನೋಡಿದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದರಲ್ಲೂ ನನಗೆ ಈ ಬಾಗಿಲಂತೂ ತುಂಬ ಇಷ್ಟ ಆಗೋಯ್ತು. ಆಮೇಲೆ ಈ ಕಂಬನೂ ಅಷ್ಟೇ 4 ಕಂಬ ಇತ್ತು. ಅಜ್ಜಿದು, ಅಮ್ಮಂದು, ಅತ್ತೆದು ಫೋಟೋ ಇರಲಿ ಅಂತ ಒಂದು ತೆಗ್ದೆ. ಈ ಮನೆ ಮುಂದೆ ಚಪ್ಪಟಿ ಕಲ್ಲಿದ್ದಾವೆ. ಇಲ್ಲಿ ತುಂಬ ಮನೆಗಳೀಗ ಖಾಲಿ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ ಊರಿಂದ ಹೊರಗೆ ಮನೆ ಕಟ್ಕೊಂಡಿದ್ದಾರೆ. ಅಜ್ಜಿ ಮನೆ ಥರ ಇದು ಒಂದು ಮನೆ ಫುಲ್ ಪಾಳು ಬಿದ್ದಿತ್ತು. ಈ ಊರಲ್ಲಿ ಸಾಮಾನ್ಯ ಅಂದ್ರೆ ಒಂದು 100 ಮನೆ ಇದೆ. ಅಜ್ಜಿ ಮನೆಯಿಂದ ದೇವಸ್ಥಾನ ಕಡೆ ಹೊರಟ್ವಿ. ಇವತ್ತು ಅಜ್ಜಿ ಊರಲ್ಲಿ ಹಬ್ಬ ಇತ್ತು, ಹಾಗಾಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಊರಲ್ಲಿ ಹಬ್ಬ ಜಾತ್ರೆ ಅಂದರೆ ದೇವ್ರನ್ನ ಕುಣಿಸ್ಲೇಬೇಕು ಅಲ್ವಾ. ಇವರೂರಲ್ಲಂತೂ 100 ಮನೆ ಇರೋದ್ರಿಂದ ತುಂಬ ಜನ ಸೇರ್ತಾರೆ. ತುಂಬ ಗ್ರ್ಯಾಂಡ್ ಇರುತ್ತೆ ಎಲ್ಲ ಫಂಕ್ಷನ್ಸು. ಊರ ಹಬ್ಬ ಅಂದರೆ 2 ದೇವ್ರಿತ್ತು. ಒಂದು ದೇವ್ರನ್ನ ಮಕ್ಕಳೆಲ್ಲ ಕುಣಿಸ್ತಾ ಇದ್ರು, ಇನ್ನೊಂದು ದೇವ್ರನ್ನ ದೊಡ್ಡೋರು ಇಟ್ಕೊಂಡು ಕುಣಿಸ್ತಾ ಇದ್ರು. ಹಂಪ್ ಹೊಡೆದ್ಬಿಟ್ಟು ಪೂಜೆ ಮಾಡ್ತಾರೆ. ಇದು ವಿಜಯದಶಮಿ ದಿನ ಆಗಿರೋದಿದು. ನಾನು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಇದು ಬೇಟೆ ಮನೆ ಅಂತ ಆಡ್ತಾ ಇದ್ರು. ಒಂದು ಬಟ್ಟೆ ಹಾಸ್ಬಿಟ್ಟು ಅದಕ್ಕೆ 5 ಕಡೆ ಪುರಿ ಇಟ್ಟು ಇಬ್ರು ಕತ್ತಿ ಇಟ್ಕೊಂಡು ಆಟ ಆಡ್ತಾ ಇದ್ರು. ಒಬ್ರು ಅದನ್ನ ಬಾಯಿಂದ ಪುರಿ ತೆಗೆದ್ರೆ ಅವರು ವಿನ್ ಅಂತ. ಆಮೇಲೆ ಆ ಬಟ್ಟೆಯಲ್ಲಿರೋ ಪುರಿ ಎಲ್ಲ ತೆಗೆದು ಎಸ್ದು ಬಂದ್ರು. ಇದು ಅವ್ರದ್ದು ಸಂಪ್ರದಾಯ ಅಂತೆ. ಒಬ್ಬರು ಕತ್ತಿ ಇಟ್ಕೊಂಡು ಹಾಗೆ ದೇವ್ರ ಫೋಟೋ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಅದೂ ಕೂಡ ಇವ್ರದ್ದು ಸಂಪ್ರದಾಯ. ಅದೂ ಕೂಡ ದೇವರು. ಮತ್ತೆ ಬೇಟೆ ಮನೆ ಆಡ್ತಾ ಇದ್ರು ಇಬ್ರು. ಹೀಗೆ ನಡೀತಾನೆ ಇತ್ತು. ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟ್ವಿ. ಇದೇ ಈ ಊರಿನ ಆಂಜನೇಯ ದೇವಸ್ಥಾನ. ಎಷ್ಟು ವಿಶಾಲವಾಗಿದೆ ನೋಡಿ. ಹೊರಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಪ್ಲೇಸು. ಒಳಗೂ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಟೆಂಪಲ್ಲು. ಹೊಸ್ದಾಗಿ ಕಟ್ಟಿರೋದು ಇದು ಟೆಂಪಲ್ಲು. ಒಂದು 5-6 ವರ್ಷ ಆಗಿದೆ ಅಷ್ಟೇ.
ಹಬ್ಬ ಆಗಿರೋದ್ರಿಂದ ಆಂಜನೇಯಂಗೆ ವಿಶೇಷವಾದ ಪೂಜೆ ನಡೆದಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ನಮ್ಮ ಅತ್ತೆ ದೇವ್ರಿಗೆ ಧೂಪ ಹಾಕಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಮತ್ತೆ ಬಂದ್ವಿ. ಅಜ್ಜಿ ಮನೆಗೆ ಹೋಗಬೇಕಾದ್ರೆ ಫುಲ್ 2 ಸೈಡು ರೋಡು ಗದ್ದೆ ಕಾಣುತ್ತೆ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಅಜ್ಜಿದು ಇವಾಗಿರೋ ಮನೆ ಇದು. ಊರಿಂದ 1 ಕಿಲೋಮೀಟ್ರ್ ಹೊರಗೆ ಕಟ್ಟಿದ್ದಾರೆ ಇವಾಗ. ತುಂಬ ಹೈಟಲ್ಲಿರೋದ್ರಿಂದ ಈ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ ರೋಡಿಗೆ. ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡ್ರೂ ಅಷ್ಟೇ ಮುಂದೆನೇ ಅಡಿಕೆ ತೋಟ ಇರೋದ್ರಿಂದ ಹಾಗೆ ಗದ್ದೆ ಕೆರೆ ಪ್ರತಿಯೊಂದು ಕಾಣುತ್ತೆ. ಈ ಮನೆ ಪ್ಲೇಸ್ ಅಂದರೆ ನನಗಂತೂ ತುಂಬ ಇಷ್ಟ. ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.